ನೋಡ್ರಿ ಎಲ್ಲ ತಿನ್ನತ್ರ ಬ್ಯುಸಿ ಆಗಿಬಿಟ್ಟಾರ. ಹೆಂಗಾಗ್ಯಾವ ಸಾನು? ಸೂಪರ್. ಚಲೋ ಆಗ್ಯಾವ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆನೇ ಒಂದು ವ್ಲಾಗ್ ಹಾಕಿದ್ದೆ, ರಕ್ಷಾಬಂಧನ್ ಸ್ಪೆಷಲ್. ಹೋಪ್ ನಿಮ್ಮೆಲ್ಲರಿಗೂ ಲೈಕ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರು ನೋಡಿಲ್ಲ ಹೋಗಿ ನೋಡಿ ಬರ್ರಿ. ಇವತ್ತು ನಾನೊಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಹಾಕ್ತಾ ಇದ್ದೀನಿ. ಅದು ಕ್ವಿಕ್ ಆ್ಯಂಡ್ ಈಸಿ ಆಗ್ತೈತಿ. ಆಮೇಲೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾನು ಒಂದು ರೆಸಿಪಿ ಮಾಡ್ತಿದ್ದೇನೆ. ಬರ್ರಿ ಹಾಗಾದ್ರೆ ಮಾಡೋಣ. ಬರ್ರಿ ರೆಸಿಪಿ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣ. ಮೊದಲೇದಾಗಿ ಬಾಯ್ಲ್ಡ್ ಪೊಟ್ಯಾಟೊ ತೊಗೊಂಡಿದ್ದೀನಿ, 3 ತೊಗೊಂಡಿನಿ ರೀ. ಆಮೇಲೆ 1 ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ, ಅರ್ಧ ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ತೊಗೊಂಡೇನಿ ರೀ. ಆಮೇಲೆ ಉಪ್ಪು ನಿಮ್ಗೆ ರುಚಿಗೆ ತಕ್ಕಷ್ಟು. ಆಮೇಲೆ ಕೊತ್ತಂಬರಿ. ಆಮೇಲೆ ಅಚ್ಚ ಖಾರದ ಪುಡಿ ತೊಗೊಂಡೇನಿ ರೀ. ನಿಮ್ಗೆ ಎಷ್ಟು ಖಾರ ಬೇಕು ಅದನ್ನ ನೀವು ಹಾಕ್ಕೋಬೋದು ರೀ. ಒಂದು ಸ್ವಲ್ಪ 1 ಸ್ಪೂನಷ್ಟು ಎಳ್ಳು ತೊಗೊಂಡೇನಿ ರೀ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ ತೊಗೊಂಡೇನಿ ರೀ. ಆಮೇಲೆ 1 ಸ್ಪೂನಷ್ಟು ಅಜ್ವಾಯಿನ್ ತೊಗೊಂಡೇನಿ ರೀ. ಹಿಟ್ಟು ಹಾಕ್ಕೊಳ್ಳೋನು. ಈಗ ಗೋಧಿ ಹಿಟ್ಟು ಹಾಕೊಳತ್ತೀನಿ ರೀ, 1 ಕಪ್. ಆಮೇಲೆ ಮೈದಾ ಹಿಟ್ಟು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ. ಆಗಲೇ ಹಿಡಿದಲ್ಲ 1 ಸ್ಪೂನ್ ಅಜ್ವಾಯಿನ ತಿಕ್ಕಿ ಹಾಕ್ಕೋಬೇಕು ರೀ. ಆಮೇಲೆ ಜೀರಿಗೆ ಸ್ವಲ್ಪ ಹಾಕ್ಕೊಳತ್ತೀನಿ ರೀ, ಆಮೇಲೆ ಸ್ವಲ್ಪ ಹಾಕ್ಕೊಳ್ತೀನಿ. ಆಮೇಲೆ 1 ಸ್ಪೂನ್ ಎಳ್ಳು ಹಾಕತ್ತೀನಿ ರೀ. ಈಗ 2 ಸ್ಪೂನ್ ಎಣ್ಣೆ ಹಾಕಿ, ಇದ್ರೊಳಗೆ ಎಣ್ಣೆ ಹಾಕಿ ಆಮೇಲೆ ಹಿಟ್ಟು ಕಲಿಸ್ಕೊಡೋಣ ರೀ. ಅಂದ್ರೆ ಕ್ರಿಸ್ಪಿ ಆಗ್ತಾವೆ, ಎಣ್ಣೆ ಹಾಕಿದ್ರೆ ಕ್ರಿಸ್ಪಿ ಆಗ್ತಾವಂತ. ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ರೀ, ಆ ಟೈಪ್ ಕಲಿಸ್ಬೇಕು ರೀ. ನೀಟಾಗಿ ಕಲಿಸ್ಕೋಬೇಕು ರೀ. ನೋಡಿರಿ, ಹಿಂಗೆ ಹಿಟ್ಟ ಕಲಿಸ್ಕೋಬೇಕು. ಹಿಂಗೆ ಕಲಿಸ್ಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಎಣ್ಣೆ ಹಚ್ಚಿ ಇನ್ನೊಂದು ಸ್ವಲ್ಪ ನಾದಬೇಕು. ನಾದ್ಕೊಂಡು ಒಂದು ಸ್ವಲ್ಪ ನೆನಿಲಿಕ್ಕೆ ಹಿಂಗೆ ಪ್ಲೇಟ್ ಹಚ್ಚಿ ಇಡಬೇಕು. ಇದೊಂದು ರೆಸಿಪಿ ಸ್ಟಫಿಂಗ್ ಟೈಪ್ ಇರ್ತೈತೆ ರೀ. ಮಿನಿ ಸಮೋಸ ಅಂತಾರಲ್ಲ, ಮಿನಿ ಸಮೋಸನೂ ಅಲ್ಲ, ಒಂಥರ ರೋಲ್ ಬರ್ತೈತಿ. ಆ ರೋಲ್ ಒಳಗೆ ಸ್ಟಫಿಂಗ್ ಬರ್ತೈತಿ. ಆ ಸ್ಟಫಿಂಗಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಬರ್ರಿ. ಈಗ ನೋಡಿರಿ, ಆಲೂ ತೊಗೊಳತ್ತೀನಿ. ಆಗಲೇ ಹೇಳಿದ್ದಲ್ಲ ನಿಮ್ಗೆ, ಆಲೂ ಅದನ್ನು ತೊಗೊಳತ್ತೀನಿ. 3 ಆಲೂ ತೊಗೊಳತ್ತೀನಿ. ಇದನ್ನು ಸ್ಮ್ಯಾಶ್ ಮಾಡ್ಬೇಕು ರೀ. ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿರಿ. ಬಾಯ್ಲ್ಡ್ ಮಾಡಿದ ಪೊಟ್ಯಾಟೊ ಐತದ, ಜಲ್ದಿನ ಆಗಿಬಿಡ್ತದೆ ರೀ ಸ್ಮ್ಯಾಶ್. ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಇದ್ರೊಳಗೆ ಮಸಾಲ ಹಾಕಿಬಿಡೋಣ ರೀ. ಈಗ ಆಗಲೇ ಉದ್ದಿತ್ತಲ್ಲ ಜೀರಿಗೆ, ಆ ಜೀರಿಗೆನೂ ಹಾಕಿಬಿಡೋಣ ಇದ್ರೊಳಗೆ. ಆಮೇಲೆ ಅಚ್ಚ ಖಾರದ ಪುಡಿ ಹಾಕತ್ತೀನಿ ರೀ. ಆಮೇಲೆ ಉಪ್ಪು ಹಾಕತ್ತೀನಿ ರೀ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕತ್ತೀನಿ ರೀ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಏನಂದ್ರಪ್ಪ, ಇದು ಕಲ್ಸ್ಕೊಂಡಿದ್ದು ಹಿಟ್ಟು ಐತಲ್ಲ, ಅದನ್ನು ನಾವು ಚಪಾತಿ ಥರ ಲಟ್ಸ್ಕೋಬೇಕು. ನೀವು ಮನೆಯಲ್ಲಿ ಚಪಾತಿ ಲಟ್ಸ್ಕೊತೀರಲ್ಲ, ಹಂಗೆ ಚಪಾತಿ ಥರ ಲಟ್ಸ್ಕೋಬೇಕು. ಅದಕ್ಕೆ ನಾನು ಹಚ್ಚಕ್ಕೆ ಮೈದಾ ಹಿಟ್ಟು ತೊಗೊಂಡಿನಿ. ನಿಮ್ಗೆ ಯಾವ್ದು ಬೇಕು, ನಿಮಗೆ ಗೋಧಿ ಹಿಟ್ಟು ಬೇಕಾದ್ರೆ ಗೋಧಿ ಹಿಟ್ಟು ತೊಗೊಳ್ಳಿ. ನಾನು ಮೈದಾ ಹಿಟ್ಟು ತೊಗೊಂಡಿನಿ. ಹೇಳಿ, ಇದನ್ನು ಹಿಂಗೆ ಚಪಾತಿ ಥರ ಲಟ್ಸ್ಕೋಬೇಕು ರೀ, ದೊಡ್ಡದಾಗಿ. ಭಾಳ ತಿಳಿನೂ ಅಲ್ಲ, ಭಾಳ ದಪ್ಪನೂ ಅಲ್ಲ. ನೀವು ಮನೆಯಾಗೆಲ್ಲ ಚಪಾತಿ ಹೆಂಗೆ ಮಾಡ್ತೀರಲ್ಲ ಹಂಗೆ ಲಟ್ಸ್ಕೋಬೇಕು ರೀ. ನೋಡಿರಿ ಫ್ರೆಂಡ್ಸ್, ಈ ಥರ ಇಷ್ಟು ತಿಳು ಆಗೋತನ ಲಟ್ಸ್ಕೋಬೇಕು. ಕಾಮನಾಗಿ ಇದು ನೀವು ನಾರ್ಮಲ್ ಚಪಾತಿ ಹೆಂಗೆ ಮಾಡ್ತಿರಲ್ಲ ಅದರ ಟೈಪ್ ಇದೆ. ಈ ಥರ ಲಟ್ಸ್ಕೊಂಡು ಈಗ ಚಪಾತಿ ಲಟ್ಸ್ಕೊಂಡಿತ್ತಲ್ಲ, ಇದನ್ನು ನೆಕ್ಸ್ಟ್ ಸ್ಟೆಪ್ ನಾವು ನೋಡಿ ಬರೋಣ. ಈ ಥರ ಗ್ಲಾಸ್ ನಿಮ್ದು ಏನಾದ್ರು ಬಟ್ಲ ಅದಿತ್ತಂದ್ರೆ ಈ ಥರ ಮಿಡಲ್ ಇಟ್ಬಿಡ್ರಿ. ಮಿಡಲ್ ಇಟ್ಕೊಂಡು ಕೂಡಲೇ ಇದು ಸ್ಟಫಿಂಗ್ ಮಾಡ್ಕೊಂಡಿರ್ತೈತಲ್ಲ, ಇದನ್ನು ಹಾಕಿ ಹೀಗೆಲ್ಲ ಇದ್ರ ಜೋಡಿ ಫಿಲ್ ಮಾಡ್ಬೇಕು ರೀ ಎಲ್ಲ ಸೈಡು. ಅದು ಮಿಡಲ್ ಏನು ಗ್ಯಾಪ್ ಬಿಟ್ಟಿರ್ತೈತಲ್ಲ ರೀ ಬಟ್ಲ, ಅಲ್ಲೆಲ್ಲ ಹಚ್ಚಂಗಿಲ್ಲ, ಸೈಡ್ ಅಷ್ಟು ಹಚ್ಬೇಕು ರೀ. ನೋಡಿರಿ ಫ್ರೆಂಡ್ಸ್, ಈ ಥರ ಎಲ್ಲ ಗ್ಲಾಸ್ ಬಿಟ್ಟು ಸೈಡೆಲ್ಲ ಸ್ಟಫಿಂಗ್ ಮಾಡ್ಕೋಬೇಕು ನೀವು. ಸ್ಟಫಿಂಗ್ ಆದ ಕೂಡಲೇ ಇದು ಗ್ಲಾಸ್ ತೆಗಿಬೇಕು.
ತೆಗೆದು ಇನ್ನೇನು ನೆಕ್ಸ್ಟ್ ಸ್ಟೆಪ್ ಅಂದ್ರೆ ನಿಮ್ಮ ಕಟರ್ ಇರ್ತೈತಿ. ಇದಿಲ್ಲ ಅಂದ್ರೆ ನಿಮ್ಮ ಮನೆ ಚಾಕು ಇರ್ತೈತಲ್ಲ, ಆ ಚಾಕುದಿಂದ ನೀವು ಕಟ್ ಮಾಡ್ಬೋದು. ಹೆಂಗೆ ಕಟ್ ಮಾಡ್ಬೋದು ಅಂದ್ರೆ ನೋಡಿರಿ, ಹಿಂಗೆ ಈ ಟೈಪ್ ಕಟ್ ಮಾಡಿರಿ. ಸಣ್ಣ 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 ಪೀಸ್ ಆಗಬೇಕಿದು. ಕೂಡಲೇ ಇದನ್ನ ಹಿಂಗೆ ರೋಲ್ ಮಾಡ್ಬೇಕು. ಹಿಂಗೆ 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 ರೋಲ್ ಆದ್ಕೂಡಲೇ ಈ ಥರ ಮಿನಿ ಸಮೋಸ ಅಥವಾ ರೋಲ್ಸ್ ಅಂತಾರಲ್ಲ, ಈ ಟೈಪ್ ಆಗ್ತೈತಿ. ಇದನ್ನು ಎಲ್ಲ ಮಾಡಿ ನಾ ಇಟ್ಕೊತೀವಿ. ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ಸ್ಲೋ ಆಗಿ ತೆಗಿಬೇಕು. ಕ್ಲೀನಾಗಿ ಈ ಶೇಪ್ ಬರಬೇಕಿದ್ದು. ನೋಡಿರಿ, ಆಲ್ರೆಡಿ ನಾ ಎಣ್ಣೆ ಕಾಯಕ್ಕೆ ಇಟ್ಟೇನಿ. ಇಲ್ಲಿ ಎಣ್ಣೆ ಕಾಯತ್ತೈತಿ. ಅಷ್ಟರೊಳಗೆ ನಾ ಇದು ಮಾಡ್ಕೊಂಡೇನಿ. ಈ ಥರ ಮಾಡಿ ರೋಲ್ಸ್ ಎಲ್ಲ ಮಾಡಿ ಇಟ್ಕೊಂಡೇನಿ. ಇನ್ನೊಂದು ಸ್ವಲ್ಪ ಐತಿ, ಅದು ಆಮೇಲೆ ಮಾಡ್ಕೊತೀನಿ. ಈಗ ಇದನ್ನು ಫ್ರೈ ಮಾಡೋಣ. ನೋಡಿರಿ, ಆಲ್ರೆಡಿ ಎಣ್ಣೆ ಕಾದೈತಿ. ಈಗ ನಾವು ಲೋ ಫ್ಲೇಮ್ನಾಗ ಇಟ್ಟು ಇದು ರೋಲ್ಸನ್ನು ಫ್ರೈ ಮಾಡಿಬಿಡೋಣ. ಈಗ ನೋಡಿರಿ, ಯಾಕೆ ಹಿಡಿಸ್ತಾವಲ್ಲ ಅಷ್ಟು ಹಾಕಿಬಿಡ್ಬೇಕು. ಆಲ್ಮೋಸ್ಟ್ ಒಂದು ಹಾಫ್ ಹಾಕೇನೀಗ, ಇನ್ನು ಹಾಕೋ ನೆಕ್ಸ್ಟ್ ಹಾಕಿ. ನೋಡಿರಿ, ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬಂದೈತಿ. ಈಗ ನೋಡಿರಿ, ರೋಲ್ಸ್ ಅಷ್ಟು ಕ್ರಿಸ್ಪಿ ಶೈನಿಂಗ್ ಆಗ್ಯಾವ. ಗೋಲ್ಡನ್ ಬ್ರೌನ್ ಬರ್ಬೇಕು. ಹಿಂಗೆ ಆದ್ಕೂಡಲೇ ಎಣ್ಣೆನೂ ಹಿಡಿಯೋಂಗಿಲ್ಲ. ಫ್ರೆಂಡ್ಸ್, ಇನ್ನೊಂದು ರೋಲ್ಸ್ ರೆಡಿ ಆಗ್ಯಾವ. ನಿಮ್ಗೊಂದು ಚೆಕ್ ಮಾಡಿ ತೋರಿಸ್ತೀನಿ. ನೋಡಿರಿ, ಸೌಂಡ್ ಹೆಂಗೆ ಬರ್ತೈತಿ. ಆಮೇಲೆ ಮ್ಯಾಲಿಂದ ಕ್ರಿಸ್ಪಿ ಇರ್ತೈತಿ, ಒಳಗಿಂದ ಫುಲ್ ಜ್ಯೂಸಿ ಆಮೇಲೆ ಸಾಫ್ಟ್ ಇರ್ತೈತಿ. ಒಂದು ಸರ್ತಿ ಮಾಡಿ ನೋಡಿರಿ, ನಿಮ್ಗೆ ರೆಸ್ಟೋರೆಂಟ್ನಾಗ ತಿನ್ನಂಗೆ ಫೀಲ್ ಬರ್ತೈತಿ. ನಮಗಂತೂ ಭಾಳ ಲೈಕ್ ಆಯ್ತು, ನಮ್ಮ ಹುಡುಗರಿಗೂ ಭಾಳ ಲೈಕ್ ಆಯ್ತು. ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿರಿ, ಹೆಂಗಾಗೈತಿ ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ನೋಡಿರಿ ಫ್ರೆಂಡ್ಸ್, ನೋಡ್ಲಿಕ್ಕೆ ಭಾರಿ ಡಿಲಿಷಿಯಸ್ ಅನ್ಸತ್ತವ. ನೋಡಿದ್ರೆ ಬಾಯಾಗ ನೀರು ಬಿಡತ್ತೈತಿ. ನಮ್ಮ ಹುಡುಗರಂತೂ ವೇಟ್ ಮಾಡತ್ತಾರ, ಯಾವಾಗ ಕೊಡ್ತೀವಿ ಮಮ್ಮಿ ಅಂತಂದ್ರೆ. ಅದಕ್ಕೆ ಒಂದು ಕರಿಯಾತ, ಬರ್ರಿ ಬರ್ರಿ ಬರ್ರಿ. ಹಾಂ, ಸಾಸ್ ತಿಂದು ಹೇಳಿದೆ, ತಿನ್ನೋಕ್ಕಿಂತ ಮೊದಲು ಹೇಳತ್ತಾರ. ಬಾಯ್. ಹೆಂಗೆ ಅನಿಸುತ್ತೆ ರೆಸಿಪಿ ನಿಮಗೆ? ನೀವು ಮಾಡಿಕೊಡ್ರಿ, ಎಲ್ಲರೂ ಖುಷಿ ಆಗ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.